ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕರ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದಕ್ಕಲ್ಲದೆ ಅನ್ಯ ವಿಷಯಕ್ಕೆ ಎಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ. ಇದರ ಅರ್ಥವೇನೆಂದರೆ, ಅತ್ತಲಿತ್ತಲು ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಇದಕ್ಕೆ ಹೋಗ್ಲಾಕ ನನಗೆ ಕಾಲು ಚೆಂದ ಕೊಡು, ಆದರೆ ಕೆಟ್ಟದಕ್ಕೆ ನಡಿಯಲಿಕ್ಕೆ ಹೆಳವನ ಮಾಡಯ್ಯ ತಂದೆ. ಕುಂಟನಾಗಿ ಮಾಡು ಹೆಳವನ. ಮನಸ್ಸು ಈಗ ನಮ್ಮ ಮನಸ್ಸು ಅತ್ತಲಿತ್ತಲು ಚಂಚಲವಾಗಿ ಹರಡುತ್ತಿರ್ತದಲ್ಲ, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಒತ್ತಿ ಹಿಡಿದು ಇದು ಮಾಡಿ ಕುಂಠಿತನಾಗಿ ಮಾಡಬೇಕು. ಹೋಗದಂತೆ ಕುಂಠಿತನಾಗಿ ಮಾಡಬೇಕು. ಹೆಳವನ ಮಾಡಯ್ಯ ತಂದೆ ಅಂತ ಹೊರಗೆ ಬಾಹ್ಯಕ್ಕೆ ಭೀ ಕೊಟ್ಟಾರ ಉದಾಹರಣೆ, ಅಂತರಂಗಕ್ಕೆ ಭೀ ಕೊಟ್ಟಾರ. ಅಂತರಂಗದಂದ್ರೆ ಮನಸ್ಸಿಗೆ ಅಂದ್ರೆ ಚಂಚಲವಿರುವ ಮನಸ್ಸಿಗೆ ಹೆಳವನ ಮಾಡಯ್ಯ ತಂದೆ. ಎತ್ತಾ ಹೋಗ್ಲಾರ್ದ ಹಾಗೆ ಒಂದೇ ತಲ್ಲಿರ್ಲಂತೆ ಮಾಡು ತಂದೆ. ಮತ್ತೊಂದು ಕೇಳದಂತೆ ಕೆಟ್ಟ ವಿಷಯಗಳು, ಕೆಟ್ಟ ನುಡಿಗಳು, ಕೆಟ್ಟ ಆಲೋಚನೆಗಳು ಇವೆಲ್ಲವೂ ನನ್ನ ಕಿವಿಗೆ ಕೇಳದಂತೆ ಹೆಳವನ ಮಾಡಯ್ಯ ತಂದೆ. ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಮತ್ತೊಂದು ಕೇಳದಂತೆ ಏನು ಮಾಡಪ್ಪ, ಕಿವುಡನ ಮಾಡಯ್ಯ ತಂದೆ. ಸುತ್ತಿ ಸುಳಿದು ನೋಡದಂತೆ ಅಂದ್ರೆ ಇನ್ನೊಬ್ಬರದ್ದು ಯಾವುದೇ ವಿಷಯವನ್ನು ಕೇಳದಂತೆ ನೋಡದಂತೆ ಇವೆಲ್ಲವೂ ಕುಂಠಿತನಾಗಿ ಮಾಡಯ್ಯ ತಂದೆ, ಹೆಳವನಾಗಿ ಮಾಡಯ್ಯ ತಂದೆ. ನಿಮ್ಮ ಶರಣರ ಚರಣ ಕಮಲವನ್ನು ಬಿಟ್ಟು ನನಗೆ ಬೇರೆ ವಿಷಯಕ್ಕೆ ಎಳಿಸಬಾರದು ಎಂದು ಬಸವಣ್ಣನವರು ಕೂಡಲ ಸಂಗನಾಥನಲ್ಲಿ ಕೇಳಿಕೊಂಡಿದ್ದಾರೆ.